ಒಬ್ಬ ಅಯೋಗ್ಯ ಮತ್ತು ಅವಿವೇಕಿ ರಾಜಕಾರಣಿಯಿಂದ ಕರ್ನಾಟಕದ ವಿಧಾನಸಭೆಯ ಒಂದು ಘನತೆ ಗೌರವ ಇವತ್ತು ಮಣ್ಣಪಾಲಾಗಿದೆ. ನಿನ್ನೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ಸದನದಲ್ಲಿ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಿಜೆಪಿ ಪಕ್ಷದ ಮುಖಂಡ ಈ ಸಿ.ಟಿ. ರವಿ ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕರ್ನಾಟಕ ಸರ್ಕಾರದ ಒಬ್ಬರು ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ನೀವು ಪ್ರಾಸ್ಟಿಟ್ಯೂಟ್ ಅಂದರೆ ವೇಶ್ಯೆ ಅನ್ನುವ ಮಾತನ್ನು ಹೇಳಿದ್ದಾನೆ. ಇದಕ್ಕೂ ಮುಂಚೆ ಈ ಸಿ.ಟಿ. ರವಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಅಡಿಕ್ಟ್ ಅಂತ ಹೇಳಿ ಕರಿತಾ ಇದ್ದ. ಅಲ್ಲಿ ಇದನ್ನು 2-3 ಸರಿ ಕರೆದಾಗ ಅದರಿಂದ ಕಿರಿಕಿರಿಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವರೇ ನೀವು ಕೂಡ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಕೊಲೆಗಾರ ಅಂತ ಹೇಳ್ಬೋದಾ ಅಂತ ಒಂದು ಮಾತನ್ನು ಆಡಿದ್ದಾರೆ. ಅಷ್ಟಕ್ಕೆ ಈ ಸಿ.ಟಿ. ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀವು ಪ್ರಾಸ್ಟಿಟ್ಯೂಟ್ ಅನ್ನುವ ಮಾತನ್ನು ಹೇಳಿ ಇವತ್ತು ಅದರ ಸಂಬಂಧಪಟ್ಟ ಹಾಗೆ ತುಂಬ ದೊಡ್ಡ ವಿರೋಧ ವ್ಯಕ್ತ ಆಗಿ ಇವತ್ತು ಆತನನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣ ಎಂತಹ ಅಧೋಗತಿಗೆ ಮುಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಈ ಸಿ.ಟಿ. ರವಿ ಈತ ಮೂಲತಃ ಒಂದು ಪುಡಿ ರೌಡಿಯಾಗಿ ಚಿಕ್ಕಮಗಳೂರಲ್ಲಿ ಗುಂಪು ಕಟ್ಕೊಂಡು ಗ್ಯಾಂಗ್ ಕಟ್ಕೊಂಡು ಇದ್ದಂಥ ವ್ಯಕ್ತಿ. ಯಾವಾಗ ಬಾಬಾ ಬುಡನ್ಗಿರಿ ವಿವಾದ ಆಯಿತು ಅಲ್ಲಿ BJP ವಿಶ್ವ ಹಿಂದೂ ಪರಿಷತ್ ಇಂಥ ಸಂಘಟನೆಗಳು ದೊಡ್ಡ ಮಟ್ಟಕ್ಕೆ ಜನರನ್ನು ಒಂದು ಉದ್ದೀಪನಗೊಳಿಸಿ ಅವರಲ್ಲಿ ಕೋಮು ಮತಾಂಧತೆಯನ್ನು ಉದ್ದೀಪನ ಮಾಡಿ ಅದರಿಂದ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕೋಮು ಗಲಭೆಯನ್ನು ಹುಟ್ಟಾಕಿದ್ರು. ಆ ಗಲಭೆ ಆ ಕೋಮು ದಳ್ಳೂರಿಯ ಒಂದು ಲಾಭವನ್ನು ಈ ಸಿ.ಟಿ. ರವಿ ಪಡ್ಕೊಂಡು ಆತ ಚಿಕ್ಕಮಗಳೂರಿಂದ MLA ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಸಿ.ಟಿ. ರವಿಗೆ ಒಂದು ಗೌರವ ಘನತೆ ಅನ್ನೋದು ಏನೂ ಇಲ್ಲ. ಒಬ್ಬ ತೀರಾ ಕೆಳಮಟ್ಟದ ಒಬ್ಬ ಅವಿವೇಕಿ ಅಯೋಗ್ಯ ರಾಜಕಾರಣಿ ತರ ಈತ ವರ್ತಿಸ್ತಾ ಇರ್ತಕ್ಕಂಥದ್ದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಗಾಣಾಪುರದಿಂದ ಎಲ್ಲ ಸುತ್ತಾ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಈತ ಮಾತಾಡಬೇಕಾದ್ರೆ ಅವನ ಬಾಯಿಗೆ ಯಾವುದೇ ಬ್ರೇಕ್ ಇರಲ್ಲ. ಯಾವ ರೀತಿ ಅವನ ಒಂದು ಸಂಸ್ಕಾರ ಯಾವ ರೀತಿ ಇದೆಯೋ ಅದೇ ರೀತಿ ಅವನು ಒಂದು ವಿಧಾನ ಸಭೆಯಲ್ಲೂ ಕೂಡ ಮಾತಾಡುವಂಥ ಒಂದು ಚಾಳಿನ ಇಟ್ಕೊಂಡಿದ್ದಾನೆ. ಅದೇ ರೀತಿ ಇವತ್ತು ವಿಧಾನಸಭೆಯಲ್ಲಿ ಒಬ್ಬ ಸಚಿವೆಯರನ್ನ ಇಷ್ಟು ಕೀಳಾಗಿ ನಿಂದಿಸಿರ್ತಕ್ಕಂತಹ ಒಂದು ಹೇಯ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಈ ರೀತಿಯಾಗಿ ನನ್ನ ಹೇಳಿದ ತಕ್ಷಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹಲವಾರು ನಾಯಕರು ಕೂಡ ಜನಪ್ರತಿನಿಧಿಗಳು ಕೂಡ ಸಿ.ಟಿ. ರವಿಗೆ ಅಲ್ಲೇ ಒಂದು ತರಾಟೆಯನ್ನು ತಗೊಂಡಿದ್ದಾರೆ. ಇದು ಒಂದು ವಿವಾದ ಆಗ್ತಿದ್ದಂಗೆನೆ ಈ ಸಿ.ಟಿ. ರವಿ ಮತ್ತು BJPಯ ನಾಯಕರು ವಿರೋಧ ಪಕ್ಷದ ಮುಖಂಡರಾದಂತಹ ಆರ್ ಅಶೋಕ್ ಅವರು ಸೇರ್ಕೊಂಡಂಗೆ ಎಲ್ಲರೂ ಕೂಡ ತುಂಬ ನಾಚಿಕೆಗೆಟ್ಟು ಲಜ್ಜೆಗೆಟ್ಟು ಸಮರ್ಥನೆ ಇಳಿದಿದ್ದಾರೆ. ಅವರು ಇಲ್ಲ ಆತ ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಷನ್ ಅಂತ ಹೇಳಿದಾನೆ, ಫ್ರಸ್ಟ್ರೇಟ್ ಅಂತ ಹೇಳಿದಾನೆ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದೆ ಅನ್ನುವ ಒಂದು ಹೇಳಿಕೆಯನ್ನು ಅವನು ಮಾಧ್ಯಮಗಳಿಗೆ ಕೊಡ್ತಾ ಇದ್ದಾನೆ. ಆದರೆ ನಿನ್ನೆ ಅಲ್ಲಿ ಇದ್ದಂಥವರು ಮತ್ತು ಮಾಧ್ಯಮಗಳಲ್ಲೂ ಕೂಡ ಅವನ ಒಂದು ಮಾತನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿದೆ ಅವನು ಏನು ಮಾತಾಡಿದ್ದ ಅಂತ ಹೇಳಿ. ಈ ಸಿ.ಟಿ. ರವಿ ಈ ರೀತಿ ಮಹಿಳೆಯರಿಗೆ ತುಂಬ ಅವಾಚ್ಯವಾಗಿ ಮಾತಾಡ್ತಕ್ಕಂಥದ್ದು, ತುಂಬ ಕೆಳಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು ಇದು ಮೊದಲನೇ ಸಲ ಏನಲ್ಲ. ಈ ಹಿಂದೆ ಕಳೆದ ಜುಲೈನಲ್ಲೂ ಕೂಡ ಇದೇ ಸಿ.ಟಿ. ರವಿ ಇದೇ ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಮಹಿಳೆಯರನ್ನ ಅಥವಾ ಮಹಿಳಾ ಜನಪ್ರತಿನಿಧಿಗಳನ್ನು ಉದ್ದೇಶಿಸಿ ನಿತ್ಯ ಸುಮಂಗಲಿಯರು ಅನ್ನೋ ಒಂದು ಪದವನ್ನು ಕೂಡ ಬಳಸಿದ್ದ. ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಅದನ್ನ ಹಲವಾರು ಸಾರಿ ಅಲ್ಲಿ ಅವನು ನಿತ್ಯ ಸುಮಂಗಲಿಯರು ಇಲ್ಲಿದ್ದಾರೆ ಅನ್ನುವ ಮಾತನ್ನ ಹೇಳಿದಾಗ ಅಲ್ಲೇ ಇದ್ದಂತಹ ಮಾಜಿ ಸಚಿವರಾದಂತಹ ಉಮಾಶ್ರೀ ಅವರು ತಕ್ಷಣದಲ್ಲಿ ಅಬ್ಜೆಕ್ಷನ್ ಮಾಡಿದ್ರು. ಮಾತ್ರ ಅಲ್ಲ ಸಿ.ಟಿ. ರವಿಗೆ ತರಾಟೆ ತಗೊಂಡಿದ್ರು. ಅದಕ್ಕೆ ಅವನು ಇಲ್ಲ ಅದು ಹಳೆ ಕಾಲದ ಪದ ಅಕ್ಕ ಅಂತ ಮಾತಾಡಿದಾಗ ಹಳೆ ಕಾಲದಲ್ಲಿ ಅದೆಲ್ಲ ಇರ್ಬೋದು, ಇವತ್ತಂತ ಪದಗಳು ಚಾಲ್ತಿಲಿಲ್ಲ, ಅವನ್ನೆಲ್ಲ ಮಾತಾಡಬಾರ್ದು, ಯಾಕೆ ನೀವು ಮಾತಾಡ್ತೀರಾ? ಅದೇ ರೀತಿಯ ಪುರುಷರಿಗೆ ಏನಾದರೂ ಅಂತಹ ಪದಗಳಿದಾವ? ಯಾಕೆ ಹೆಣ್ಮಕ್ಳನ್ನೇ ಈ ರೀತಿ ಟಾರ್ಗೆಟ್ ಮಾಡ್ತೀರಾ?
ಹಿಂದೆ ನಡೆದಿರ್ಬೋದು, ಆದರೆ ಇವತ್ತು ಮಹಿಳೆಯರು ಎಚ್ಚೆತ್ಕೊಂಡಿದ್ದಾರೆ, ಹುಷಾರಾಗಿರ್ಬೇಕು ಅನ್ನುವ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಮಾತ್ರ ಅಲ್ಲ, ಅವತ್ತು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದೇ CT ರವಿಗೆ ಎಚ್ಚರಿಕೆಯ ಮಾತನ್ನ ಹೇಳಿದ್ರು. ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರ ಏನ್ ಮಾಡ್ತೀರಿ ಅಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಸಭಾಪತಿಗಳೇ, ನಾನು ಯಾಕೆ ಮಹಿಳೆ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮನಸ್ಮೃತಿಯನ್ನ ಬಿಟ್ಟಿಲ್ಲ ನೀವು. ಅಂದ್ರೆ ಒಂದು ಸಭೆ ಒಳಗಡೆ ಒಂದು ಜನರಿಂದ ಆಯ್ಕೆಯಾಗಿ ಹೋದಂತಹ ಒಂದು ಘನತೆ ಇರತಕ್ಕಂಥ ಸಭೆ ಒಳಗಡೆ ಈ ರೀತಿ ಮಹಿಳೆಯರ ಬಗ್ಗೆ ನೀವು ನಿತ್ಯ ಸುಮಂಗಲೆಯರು ಅಥವಾ ಪ್ರಾಸ್ಟಿಟ್ಯೂಟ್, ವೇಶ್ಯೆ ಈ ರೀತಿ ಎಲ್ಲ ಮಾತಾಡುವ ಒಬ್ಬ ವ್ಯಕ್ತಿ ಅಲ್ಲಿ ಇದಾನಂತ ಹೇಳಿದ್ರೆ ಅದು ಇಡೀ ರಾಜ್ಯ ನಾಚಿಕೆ ಪಡ್ತಕ್ಕಂತಹ ಅಥವಾ ಒಂದು ಅವಮಾನದಿಂದ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಬಹುಶಃ ಇದೇ ಕಾರಣಕ್ಕೆ ಕಳೆದ ಚುನಾವಣೆಯಲ್ಲಿ ಈ CT ರವಿಗೆ ಚಿಕ್ಕಮಗಳೂರಿನ ಜನತೆ ಸೋಲಿನ ಒಂದು ರುಚಿಯನ್ನ ಕಾಣಿಸಿದ್ರು. ಆದ್ರೆ ಅದರಿಂದ ಆತ ಬುದ್ಧಿಯನ್ನ ಪಾಠವನ್ನ ಕಲ್ತಿಲ್ಲ ಅಂತ ಕಾಣುತ್ತೆ. ಪ್ರಿಯ ವೀಕ್ಷಕರೇ, ಒಬ್ಬ ಮಹಿಳೆ ಆದವರು ಇವತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಒಂದು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಅಲ್ಲಿ ಹಲವಾರು ಹಂತಗಳನ್ನು ಏರಿ ಒಬ್ಬ ಶಾಸಕಿಯಾಗಿ ಅಥವಾ ಒಂದು ಜನಪ್ರತಿನಿಧಿಯಾಗಿ ಒಂದು ಸರ್ಕಾರದಲ್ಲಿ ಒಂದು ಸಚಿವೆ ಸ್ಥಾನವನ್ನು ಅವರು ಪಡ್ಕೋತಾರೆ ಅಂತ ಹೇಳಿದರೆ ಅದು ಏನು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಪುರುಷರಿಗೆ ಅವರು ಏನು ಮಾಡಿದ್ರು ನಡೆಯುತ್ತೆ, ಆದರೆ ಒಬ್ಬ ಹೆಣ್ಣು ಮಕ್ಕಳು ಒಂದು ಹೆಜ್ಜೆಗೆ ಹೋದಾಗ ಆಕೆಗೆ ನಾನಾ ರೀತಿಯ ಆತಂಕಗಳು, ಅಡೆತಡೆಗಳು ಮೊದಲು ಕುಟುಂಬದಿಂದನೇ ಶುರುವಾಗುತ್ತೆ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಆಕೆ ಎಲ್ಲ ಬಿಟ್ಟವಳು, ಆಕೆ ಸೂಳೆ, ಅವಳು ವೇಶ್ಯೆ ಅನ್ನುವ ಒಂದು ಭಾವನೆಯಲ್ಲೇ ನೋಡುವಂತಹ ಒಂದು ವಾತಾವರಣ ನಮ್ಮ ಸಮಾಜದಲ್ಲಿ ಇದೆ. ಹಾಗಾಗಿ ಗಂಡಸರಿಗಿರುವಷ್ಟು ಸುಲಭ ಇವತ್ತು ರಾಜಕಾರಣ ಹೆಂಗಸರಿಗಿಲ್ಲ. ಆದರೆ ತಮ್ಮ ಒಂದು ಇಂತಹ ಎಲ್ಲ ಅಡೆತಡೆಗಳನ್ನು ಮೀರಿ ಒಂದು ಹುದ್ದೆಯನ್ನು ಪಡ್ಕೊಂಡಂತಹ ಒಬ್ಬ ಸಚಿವೆ ಇರ್ಬೋದು ಅಥವಾ ಒಬ್ಬ ರಾಜಕಾರಣಿ ಇರ್ಬೋದು, ಅವರನ್ನ ಇಷ್ಟು ಕೀಳಾಗಿ ಒಬ್ಬ ಪುರುಷ ರಾಜಕಾರಣಿ ನಿಂದಿಸ್ತಾನಂತ ಹೇಳಿದ್ರೆ ಅವನಿಗೆ ಮಹಿಳೆಯರು ಇಂಥ ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ಅಥವಾ ಮಹಿಳೆಯರು ಒಂದು ಒಳ್ಳೆ ಹುದ್ದೆಯನ್ನು ಪಡ್ಕೊಳ್ಳೋದ್ರ ಬಗ್ಗೆ ಎಷ್ಟು ಅಸಹನೆ ಇದೆ, ಎಷ್ಟು ದ್ವೇಷ ಇದೆ ಅನ್ನೋದಕ್ಕೆ ಈ CT ರವಿಯ ಒಂದು ಮನಸ್ಥಿತಿಯ ಸಾಕ್ಷಿ. ನಾವು ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಮಹಿಳೆಯರನ್ನ ತುಚ್ಛವಾಗಿ ಕಾಣ್ತಕ್ಕಂಥ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಅಥವಾ ಅತ್ಯಾಚಾರಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಇಂಥ ಎಲ್ಲ ಘಟನೆಗಳು ಕಾಣ್ತಿರ್ತಕ್ಕಂಥದ್ದು ಈ BJP ಪಕ್ಷದಲ್ಲ. ಯಾಕೆ ಅಂತ ಹೇಳಿ ಯೋಚನೆ ಮಾಡಬೇಕಾಗಿದೆ. ಒಂದು ಕಡೆ ಇವರು ನಾವು ಮಹಿಳೆಯರನ್ನ ಸನ್ಮಾನಿಸ್ತೀವಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರಂತೂ ನಾರಿ ಶಕ್ತಿ ಅಂತ ಪದನ ಅದೆಷ್ಟು ಬಳಸ್ತಾರೋ ಗೊತ್ತಿಲ್ಲ. ಅದೇ ರೀತಿ ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋ ಒಂದು ಘೋಷಣೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಆದರೆ ಇವತ್ತು ದೇಶದ ವಿದ್ಯಮಾನಗಳನ್ನು, ಈ BJP ರಾಜಕಾರಣಿಗಳ ಒಂದು ಮನಸ್ಥಿತಿಗಳನ್ನು ನೋಡಿದಾಗ ಈ ದೇಶದ ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ BJPಯವರಿಂದನೇ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಸ್ಥಿತಿ ಅಂತೂ ನಮಗೆ ಕಾಣ್ತಾ ಇದೆ. ಈಗ ಕೆಲವು ಉದಾಹರಣೆ ನೋಡಿ. 2017ನೇ ಇಸ್ವಿನಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಅನ್ನೋ ಒಂದು ಊರಿನಲ್ಲಿ BJPಯ MLA ಕುಲದೀಪ್ ಸಿಂಗ್ ಸೆನ್ಗರ್ ಅನ್ನುವ ಒಬ್ಬ ರಾಜಕಾರಣಿ, BJP MLA, ಮತ್ತು ಅವನು ಕೂಡ ಈ CT ರವಿ ಥರದವನೇ ಒಬ್ಬ ರೌಡಿ. ಅವನು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಅವನೊಬ್ಬನೇ ಅಲ್ಲ, ಒಂದು ಗ್ಯಾಂಗ್ ಸೇರಿಸ್ಕೊಂಡು ಗ್ಯಾಂಗ್ ರೇಪ್ ಮಾಡ್ತಾನೆ. ಆ ನಂತರದಲ್ಲಿ ಅದು ಕೇಸ್ ಆದಾಗ, ಆತನ ಮೇಲೆ ಪೋಕ್ಸೋ ಕೇಸ್ ಆದಾಗ ಆ ಒಂದು ಹೆಣ್ಣು ಮಗಳ ತಂದೆಯನ್ನು ಕೂಡ ಕೊಲೆ ಮಾಡಿಸ್ತಾನೆ. ಅವನ ಅಧಿಕಾರವನ್ನು ಬಳಸಿಕೊಂಡು, ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಆ ಹೆಣ್ಣು ಮಗಳ ಅಪ್ಪನನ್ನ ಕೊಲೆ ಮಾಡಿಸ್ತಾನೆ. ಅದೇ ರೀತಿ ಆ ಹೆಣ್ಣು ಮಗಳ ಕುಟುಂಬಕ್ಕೆ ನಾನಾ ರೀತಿಯ ಹಿಂಸೆಯನ್ನು ಕೊಡಿಸ್ತಾನೆ. ಅಂತಿಮವಾಗಿ CBI ಅವನನ್ನು ವಿಚಾರಣೆ ನಡೆಸುತ್ತೆ, ಅವನನ್ನು ಬಂಧಿಸುತ್ತೆ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಇವತ್ತು ಅವನ ಮೇಲಿನ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆಯನ್ನು ಅವನು ಪಡ್ಕೊಂಡಿದ್ದಾನೆ. ಅದೇ ರೀತಿ ಇತ್ತೀಚೆಗೆ 2 ವರ್ಷದ ಹಿಂದೆ ಏನು BJPಯ MP ಬ್ರಿಜಭೂಷಣ್ ಶರಣ್ ಸಿಂಗ್ ಅನ್ನುವ ಒಬ್ಬ ವ್ಯಕ್ತಿ, ರಾಜಕಾರಣಿ, BJPಯ ಮುಖಂಡ, ಮತ್ತು ಈ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಕೂಡ ಆಗಿದ್ದವನು, ಆತ ಅಲ್ಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಬಂದಂತಹ ಹೆಣ್ಣು ಮಕ್ಕಳಿಗೆ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾನೆ, ಅವರಿಗೆ ಲೈಂಗಿಕ ಕಿರುಕುಳನ್ನು ಕೊಡ್ತಾನೆ. ಈ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಧೈರ್ಯ ಇರೋದಿಲ್ಲ, ಅವರಿಗೆ ಅದನ್ನು ಮಾತಾಡುವಷ್ಟು ಧೈರ್ಯ ಇರೋದಿಲ್ಲ, ಭಯ ಇರುತ್ತೆ. ಅಂಥವರ ಪರವಾಗಿ
ಈ ದೇಶವನ್ನ ಕುಸ್ತಿ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಸಾಕ್ಷಿ ಮಲ್ಲಿಕ್, ವಿನೇಶ್ ಫೋಗಟ್ ಇವರೆಲ್ಲ ಕೂಡ ಆ ಮಕ್ಕಳ ಪರವಾಗಿ ಒಂದು ವಾಯ್ಸನ್ನು ಎತ್ತುತ್ತಾರೆ, ಒಂದು ಧ್ವನಿ ಎತ್ತುತ್ತಾರೆ. ಕೊನೆಗೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ನಡೆಸೋ ಕೆಲಸವನ್ನ ಈ ಒಂದು ಬ್ರಿಜಭೂಷಣ್ ಸಿಂಗ್ ಮಾಡ್ತಾನೆ. ಈ ಎಲ್ಲ ವಿಷಯಗಳನ್ನ ನಮ್ಮ ಇಡೀ ದೇಶ ನೋಡ್ಕೊಂಡ್ ಬರ್ತಾ ಇದೆ. ಈ ಬ್ರಿಜಭೂಷಣ್ ಸಿಂಗ್ ಮಾಡಿದಂತಹ ಅತ್ಯಾಚಾರಗಳ ಬಗ್ಗೆ 1500 ಪುಟಗಳ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗತ್ತೆ. ಆದರೆ ಇದೇ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂತಹ ನರೇಂದ್ರ ಮೋದಿ ಆಗಲಿ ಅಥವಾ ಯಾರು ಕೂಡ ಇದರ ಬಗ್ಗೆ ಚಕಾರ ಎತ್ತೋದಿಲ್ಲ, ಅವನ ಮೇಲೆ ಒಂದು ಕ್ರಮವನ್ನು ತಗೊಳ್ಳೋದಿಲ್ಲ. ಇನ್ನು ಅದೇ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಒಬ್ಬ ದಲಿತ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆದು ಕೊಲೆ ಆದಾಗ, ಅಂದ್ರೆ ಆ ಬಾಲಕಿ ಸತ್ತಾಗ ಅದನ್ನ ಆ ಹುಡುಗಿಯ ಕುಟುಂಬದವರಿಗೂ ಹೇಳದೆ ಪೊಲೀಸರೇ ತಾವೇ ನಿಂತು ರಾತ್ರೋರಾತ್ರಿ ದಫನ್ ಮಾಡುವ ಕೆಲಸವನ್ನ ಅಲ್ಲಿನ ಬಿಜೆಪಿ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸುತ್ತೆ. ಇದು ಕೊನೆಗೆ ಒಬ್ಬ ಜರ್ನಲಿಸ್ಟ್, ಒಬ್ಬ ಮಹಿಳಾ ಪತ್ರಕರ್ತೆ ಅದನ್ನ ಲೈವ್ ಮಾಡಿ, ಫೇಸ್ಬುಕ್ ಲೈವ್ ಮಾಡೋದ್ರ ಮೂಲಕ ಇಡೀ ಲೋಕಕ್ಕೆ ಗೊತ್ತಾಗುತ್ತೆ. ಕಳೆದ ಸೆಪ್ಟೆಂಬರ್ನಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಬಿಜೆಪಿಯ ಮುಖಂಡ ಮುಖೇಶ್ ಬೋರಾ ಅನ್ನುವ ಒಬ್ಬ ರಾಜಕಾರಣಿ, ಬಿಜೆಪಿ ಮುಖಂಡ, ಈತ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಿದ ಕಾರಣಕ್ಕೆ ಇವತ್ತು ಅವನ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಏನು ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಅವರ ವಿಡಿಯೋವನ್ನ ಮಾಡಿಕೊಂಡಂತಹ ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿ ಬಿಜೆಪಿ ಬೆಂಬಲ ನೀಡಿತು, ಅವನ ಗೆಲುವಿಗೋಸ್ಕರ ಕೊನೆ ಚುನಾವಣೆಯಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತು ಅಂತ ಹೇಳಿ. ಇನ್ನು ಮುನಿರತ್ನ ಕೇಸ್ ಅಂತೂ ಇವತ್ತು ಜಗಜ್ಜಾಹೀರಾಗಿದೆ. ಯಾವ ರೀತಿ ಅತ್ಯಾಚಾರನ ಮಾಡಿದ್ದಲ್ದೇನೆ ಹನಿ ಟ್ರ್ಯಾಪ್ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ಮಹಿಳೆಯರ ಬಗ್ಗೆ ಇವ್ರ ಮನಸ್ಥಿತಿಗಳೆಲ್ಲ ಏನು ಅನ್ನೋದನ್ನ ಇವತ್ತು ಎಲ್ಲ ಘಟನೆಗಳು ಕೂಡ ಒಂದೊಂದಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ರೀತಿ ಆಗಿದೆ. ಇತ್ತೀಚೆಗೆ ADR ಅನ್ನುವ ಒಂದು ಸಂಸ್ಥೆ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಇಡೀ ದೇಶದ ಎಲ್ಲ MP ಮತ್ತು MLAಗಳಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸ್ಕೊಂಡಿರ್ತಕ್ಕಂತಹ ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಕ್ರಿಮಿನಲ್ ಕೇಸ್ ಇರುವಂತಹ ಜನಪ್ರತಿನಿಧಿಗಳ ಪೈಕಿ ಅತಿ ಹೆಚ್ಚು ಇರುವಂಥದ್ದು ಬಿಜೆಪಿ ಪಕ್ಷದಲ್ಲಿ. ಒಟ್ಟು 44 ಬಿಜೆಪಿಯ MP MLAಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದವರು ಇವತ್ತು MP MLAಗಳಾಗಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನ ಈ ADR ಸಂಸ್ಥೆ ಕೊಟ್ಟಿದೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಇವತ್ತು ಕರ್ನಾಟಕದಲ್ಲಿ ನಮ್ಮೆದುರುಗಡೆ ಈ ರೀತಿಯ ಒಂದು ಬಹಳ ಲಜ್ಜೆಗೆಟ್ಟ ಒಂದು ಮನಸ್ಥಿತಿಯನ್ನ CT ರವಿ ತೋರಿಸ್ತಾ ಇದ್ದಾಗ ಇವತ್ತು ಯಾಕೆ ಎಲ್ಲ ನಾಯಕರುಗಳು ಬಿಜೆಪಿಯವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ? ಬಹಳ ಬೇಜಾರಿನ ವಿಷಯ ಅಂತ ಹೇಳಿದ್ರೆ ನಮ್ಮ ಮೀಡಿಯಾಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ. ಇವರಿಗೆ ಈ CT ರವಿ ಇಷ್ಟು ಒಂದು ಕೆಳಮಟ್ಟಕ್ಕೆ ಇಳಿದು ಆಡಿದಂತಹ ಮಾತಿನ ಬಗ್ಗೆ ಅವರಿಗೆ ದೊಡ್ಡ ವಿಷಯ ಅನ್ಸೋದಿಲ್ಲ. ಆದರೆ ಅವನು ಇವತ್ತೇನು ಹೇಳ್ತಿದ್ದಾನೆ, ನನ್ನ ಮೇಲೆ ನನ್ನನ್ನು ದೌರ್ಜನ್ಯ ಮಾಡಿದ್ರು, ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೆಲ್ಲ ಅವನು ಗೋಳಿಡ್ತಿರೋದು. ಅಂದ್ರೆ ಅವನೊಂದು ಡ್ರಾಮಾ ಮಾಡ್ತಾ ಇದ್ದಾನೆ. ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸತ್ಯ ಯಾರು ನಿಮ್ಗೆ ಅರ್ಥ ಕೊಟ್ಟಿದ್ದೀರಿ? ಈ ಡ್ರಾಮಾವನ್ನೇ ದೊಡ್ಡ ಹೈಲೈಟ್ ಮಾಡಿ ಈ ಮೀಡಿಯಾಗಳು ತೋರಿಸ್ತಾ ಇದ್ದಾರೆ. ಅಥವಾ ಅವನು ಮಾಡಿರ್ತಕ್ಕಂಥ ನಿಜವಾದ ಅಪರಾಧ ಏನಿದೆ ಅದನ್ನ ಮುಚ್ಚಿಡುವ ಪ್ರಯತ್ನವನ್ನ ನಮ್ಮ ಮೀಡಿಯಾಗಳು ಮಾಡ್ತಾ ಇದೆ, ನಮ್ಮ ಬಿಜೆಪಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಿನ್ನೆ ಇಡೀ ಅಧಿವೇಶನದಲ್ಲಿ ನಡೆದಂತಹ ಬಹಳ ಮುಖ್ಯವಾದ ಚರ್ಚೆ ಏನಿತ್ತು ಅಥವಾ ಇಡೀ ದೇಶದಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಅಪಮಾನದ ಬಗ್ಗೆ. ನಿನ್ನೆ ಅದನ್ನ ಕಾಂಗ್ರೆಸ್ನ ಎಲ್ಲ ಪ್ರತಿನಿಧಿಗಳು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ನಿನ್ನೆ ಒಂದು ದೊಡ್ಡ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವಾಗ ಇದರ ಬಗ್ಗೆ ಬಿಜೆಪಿಗೆ ದೊಡ್ಡ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ, ಇವತ್ತು ಇಡೀ ಬಿಜೆಪಿಯನ್ನ ಅಥವಾ ಅಮಿತ್ ಶಾನನ್ನ ಜನ ಚೀತು ಅಂತ ಹೇಳಿ ಇವತ್ತು ಬೀದಿಗಳಲ್ಲಿ ಅವರಿಗೆ ಉಗಿತಾ ಇದ್ದಾರೆ. ಇದನ್ನ ತಪ್ಪಿಸೋದಕ್ಕೋಸ್ಕರ, ಇದರ ಒಂದು ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಕೂಡ ಈ CT ರವಿ ಇಷ್ಟು ನೀಚ ಮಟ್ಟಕ್ಕೆ ಇಳಿದು ಒಂದು ಇಡೀ ಇಶ್ಯೂವನ್ನೇ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾನೆ ಅಂತ ಹೇಳ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ಬಿಜೆಪಿಯವರ ಮನಸ್ಥಿತಿ ಏನು ಅನ್ನೋದು ಹಿಂದೆ ಅವರ ತಾತ ಮುತ್ತಾತಂದ್ರು ಯಾರಿದ್ರಲ್ಲ, ಗೋಲ್ವಾರ್ಕರ್, ಸಾವರ್ಕರ್, ಇವರೆಲ್ಲರೂ ಯಾವ್ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಕೊಲೆ ಮಾಡಲಿಕ್ಕೆ, ಯಾವ ರೀತಿ ಅಂಬೇಡ್ಕರ್ ಅವರ ಒಂದು ತತ್ವಗಳನ್ನು ನಾಶ ಮಾಡಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಇದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆನೇ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ
ನಮ್ಮ ಮಾಧ್ಯಮಗಳು, ಈ BJPಯ ಲೀಡರ್ಗಳು ಮತ್ತು CTV ಎಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಹುನ್ನಾರ. ಹಾಗಾಗಿ ಇವರ ಹುನ್ನಾರವನ್ನು ನಾವು ಸೋಲಿಸಬೇಕಾಗಿದೆ ಮತ್ತು ಜನ ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಇವರೊಂದು ಅತ್ಯಂತ ಹೀನ ಮನಸ್ಥಿತಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಇರ್ತಕ್ಕಂಥ ಹೀನ ಮನಸ್ಥಿತಿ, ಇದೆರಡನ್ನೂ ಕೂಡ ನಾವು ಖಂಡಿಸ್ತಾ ಇವರನ್ನು ಎಕ್ಸ್ಪೋಸ್ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.